25 ವರ್ಷದ ಹಿಂದೆ ಆಸಿಡ್ ಅಟ್ಯಾಕ್ ನೀವು ಕೂಡ ಜೊತೆಯಲ್ಲಿದ್ರಿ. ಬಟ್ ಚೆನ್ನಮ್ಮ ಹೇಳ್ತಾರಂತೆ ಆರೋಪಿಗಳು ಯಾರೇ ಇದ್ರು ಕೂಡ ಅಷ್ಟು ಕ್ಷಮಿಸ್ಬಿಡಿ ಅಂತಾರಂತೆ. ಅದನ್ನೇ ಹೇಳಲಿಕ್ಕೆ ಹೋದೆ. ಅವರು ಅವ್ರಿಗೆ ಕನ್ವೆನ್ಷನ್ ಆಯಿತು. ಆದಾಗ ಅವರು ನಮ್ಮ ಮಾವ ಅವರ ತಮ್ಮನ ಮಕ್ಕಳೇ ಈ ಒಂದು ಪ್ರಕರಣ ಮಾಡಿದ್ದು. ಈಗ ಇದು ಆವಾಗ ಅವ್ರದ್ದೆಲ್ಲ ಕೋರ್ಟ್ ನಡೆದು ಎಲ್ಲ ಆದಮೇಲೆ ಕೋರ್ಟ್ಗೆ ನಮ್ಮ ಮತ್ತೆ ಬರೋ ಸ್ಟೇಜಲ್ಲಿ ಇರಲಿಲ್ಲ. ಕೋಮದಲ್ಲಿದ್ದರು 2.5 ತಿಂಗಳು. ಸೊ ನಾನೇ ಕೋರ್ಟ್ ಅಟೆಂಡ್ ಮಾಡಿದೆ. ಹಾಗಾಗಿ ಅವ್ರಿಗೆ ಕನ್ವೆನ್ಷನ್ ಆಯಿತು. ಅವಾಗ ಆದಂಥ ಸಂದರ್ಭದಲ್ಲಿ ನಮ್ಮ ಮಾವ ಒಂದು ಮಾತು ಹೇಳಿದ್ರು ಅವ್ರಿಗೆ, ಹೀಗೆ ಈ ಥರ ಶಿಕ್ಷೆ ಆಯಿತು ಅಂತ ಅಂದ್ಬಿಟ್ಟು. ಅವ್ರ ತಂದೆಗೆ ಕ್ಯಾನ್ಸರ್ ಆಗಿತ್ತು. ಯಾರ ತಂದೆಗೆ ಅವರು ಆಸಿಡ್ ಹಾಕಿದ್ರಲ್ಲ ಅವ್ರ ತಂದೆಗೆ ಕ್ಯಾನ್ಸರ್ ಆಗಿತ್ತು, ಅಂದರೆ ದೇವೇಗೌಡರು ತಮ್ಮನಿಗೆ. ಆವಾಗ ಇಲ್ಲಿ ಗೌಡ್ರು ಒಂದು ಕಡೆ ಹೆಂಡತಿ ಕಡೆನೂ ವಾಲಕ್ಕಾಗ್ದಾನೆ, ಮಕ್ಳ ಕಡೆ ತಮ್ಮನ ಕಡೆನೂ ಹೇಳೋಕ್ಕಾಗ್ದಾನೆ ಸ್ವಲ್ಪ ತೊಡಲಾಡ್ತಲ್ಲಿ ಪತ್ನಿ ಹತ್ರ ಹೇಳ್ಕೊಂಡ್ರು. ಆಗ ಅಮ್ಮ, ಹೋಲಿ ಬಿಡಿ, ಅದನ್ನು ಕ್ಷಮಿಸ್ಬಿಡಿ, ಏನು ಬೇಡ, 1-2 ವರ್ಷ ಇರಿಸ್ಬಿಟ್ಟು ಕಳಿಸ್ಬಿಡಿ, ಅದೇನು ಬೇಡ ಅಂತ ಒಂದೇ ಮಾತಲ್ಲಿ ನಮ್ಮತ್ತೆ ಅವ್ರನ್ನ ಕ್ಷಮಿಸ್ಬಿಟ್ರು. ಅಷ್ಟು ದೊಡ್ಡ ಗುಣ. ಯಾರೇ ಆಗಿದ್ರು ಹೆಣ್ಮಕ್ಳು ಅಂದರೆ ಆ ಥರ ಮಾಡಿದವ್ರನ್ನ ಅಷ್ಟು ಸುಲಭವಾಗಿ ಮನಸ್ಸಿನಲ್ಲಿ ಇಟ್ಕೊಂಡು ಇದು ಮಾಡ್ತಾರೆ. ನಮ್ಮತ್ತೆ ಪಾಪ 1-6 ತಿಂಗಳಲ್ಲೇ ಅವ್ರನ್ನ ಕ್ಷಮಿಸ್ಬಿಟ್ಟು ಬಿಟ್ಬಿಡಿ, ಏನು ಬೇಡ ಅಂತ ಹೇಳಿ. ಅದಾದಮೇಲೆ ಅದು ಮಾಡಿ ಕೊನೆಗೆ ಅವ್ರಿಗೆ 5 ವರ್ಷನೋ 8 ವರ್ಷನೋ ಆಯಿತು. ಅದರಲ್ಲೂ ಕೂಡ ನಮ್ಮ ಮಾವ ಮತ್ತೆ ಕಡಿಮೆ ಮಾಡಿಸಿ ಅವ್ರನ್ನ. ಪ್ರತಿಯೊಬ್ಬ ರಾಜಕಾರಣಿ 25 ವರ್ಷದ ಹಿಂದೆ ಆಸಿಡ್ ಅಟ್ಯಾಕ್ ನೀವು ಕೂಡ ಜೊತೆಯಲ್ಲಿದ್ರಿ. ಬಟ್ ಚೆನ್ನಮ್ಮ ಹೇಳ್ತಾರಂತೆ ಆರೋಪಿಗಳು ಯಾರೇ ಇದ್ರು ಕೂಡ ಅಷ್ಟು ಕ್ಷಮಿಸ್ಬಿಡಿ ಅಂತಾರಂತೆ. ಅದನ್ನೇ ಹೇಳಲಿಕ್ಕೆ ಹೋದೆ. ಅವರು ಅವ್ರಿಗೆ ಕನ್ವೆನ್ಷನ್ ಆಯಿತು. ಆದಾಗ ಅವರು ನಮ್ಮ ಮಾವ ಅವರ ತಮ್ಮನ ಮಕ್ಕಳೇ ಈ ಒಂದು ಪ್ರಕರಣ ಮಾಡಿದ್ದು. ಈಗ ಇದು ಆವಾಗ ಅವ್ರದ್ದೆಲ್ಲ ಕೋರ್ಟ್ ನಡೆದು ಎಲ್ಲ ಆದಮೇಲೆ ಕೋರ್ಟ್ಗೆ ನಮ್ಮ ಮತ್ತೆ ಬರೋ ಸ್ಟೇಜಲ್ಲಿ ಇರಲಿಲ್ಲ. ಕೋಮದಲ್ಲಿದ್ದರು 2.5 ತಿಂಗಳು. ಸೊ ನಾನೇ ಕೋರ್ಟ್ ಅಟೆಂಡ್ ಮಾಡಿದೆ. ಹಾಗಾಗಿ ಅವ್ರಿಗೆ ಕನ್ವೆನ್ಷನ್ ಆಯಿತು. ಅವಾಗ ಆದಂಥ ಸಂದರ್ಭದಲ್ಲಿ ನಮ್ಮ ಮಾವ ಒಂದು ಮಾತು ಹೇಳಿದ್ರು ಅವ್ರಿಗೆ, ಹೀಗೆ ಈ ಥರ ಶಿಕ್ಷೆ ಆಯಿತು ಅಂತ ಅಂದ್ಬಿಟ್ಟು. ಅವ್ರ ತಂದೆಗೆ ಕ್ಯಾನ್ಸರ್ ಆಗಿತ್ತು. ಯಾರ ತಂದೆಗೆ ಅವರು ಆಸಿಡ್ ಹಾಕಿದ್ರಲ್ಲ ಅವ್ರ ತಂದೆಗೆ ಕ್ಯಾನ್ಸರ್ ಆಗಿತ್ತು, ಅಂದರೆ ದೇವೇಗೌಡರು ತಮ್ಮನಿಗೆ. ಆವಾಗ ಇಲ್ಲಿ ಗೌಡ್ರು ಒಂದು ಕಡೆ ಹೆಂಡತಿ ಕಡೆನೂ ವಾಲಕ್ಕಾಗ್ದಾನೆ, ಮಕ್ಳ ಕಡೆ ತಮ್ಮನ ಕಡೆನೂ ಹೇಳೋಕ್ಕಾಗ್ದಾನೆ ಸ್ವಲ್ಪ ತೊಡಲಾಡ್ತಲ್ಲಿ ಪತ್ನಿ ಹತ್ರ ಹೇಳ್ಕೊಂಡ್ರು. ಆಗ ಅಮ್ಮ, ಹೋಲಿ ಬಿಡಿ, ಅದನ್ನು ಕ್ಷಮಿಸ್ಬಿಡಿ, ಏನು ಬೇಡ, 1-2 ವರ್ಷ ಇರಿಸ್ಬಿಟ್ಟು ಕಳಿಸ್ಬಿಡಿ, ಅದೇನು ಬೇಡ ಅಂತ ಒಂದೇ ಮಾತಲ್ಲಿ ನಮ್ಮತ್ತೆ ಅವ್ರನ್ನ ಕ್ಷಮಿಸ್ಬಿಟ್ರು. ಅಷ್ಟು ದೊಡ್ಡ ಗುಣ. ಯಾರೇ ಆಗಿದ್ರು ಹೆಣ್ಮಕ್ಳು ಅಂದರೆ ಆ ಥರ ಮಾಡಿದವ್ರನ್ನ ಅಷ್ಟು ಸುಲಭವಾಗಿ ಮನಸ್ಸಿನಲ್ಲಿ ಇಟ್ಕೊಂಡು ಇದು ಮಾಡ್ತಾರೆ. ನಮ್ಮತ್ತೆ ಪಾಪ 1-6 ತಿಂಗಳಲ್ಲೇ ಅವ್ರನ್ನ ಕ್ಷಮಿಸ್ಬಿಟ್ಟು ಬಿಟ್ಬಿಡಿ, ಏನು ಬೇಡ ಅಂತ ಹೇಳಿ. ಅದಾದಮೇಲೆ ಅದು ಮಾಡಿ ಕೊನೆಗೆ ಅವ್ರಿಗೆ 5 ವರ್ಷನೋ 8 ವರ್ಷನೋ ಆಯಿತು. ಅದರಲ್ಲೂ ಕೂಡ ನಮ್ಮ ಮಾವ ಮತ್ತೆ ಕಡಿಮೆ ಮಾಡಿಸಿ ಅವ್ರನ್ನ. ಪ್ರತಿಯೊಬ್ಬ ರಾಜಕಾರಣಿ 25 ವರ್ಷದ ಹಿಂದೆ ಆಸಿಡ್ ಅಟ್ಯಾಕ್ ನೀವು ಕೂಡ ಜೊತೆಯಲ್ಲಿದ್ರಿ. ಬಟ್ ಚೆನ್ನಮ್ಮ ಹೇಳ್ತಾರಂತೆ ಆರೋಪಿಗಳು ಯಾರೇ ಇದ್ರು ಕೂಡ ಅಷ್ಟು ಕ್ಷಮಿಸ್ಬಿಡಿ ಅಂತಾರಂತೆ. ಅದನ್ನೇ ಹೇಳಲಿಕ್ಕೆ ಹೋದೆ. ಅವರು ಅವ್ರಿಗೆ ಕನ್ವೆನ್ಷನ್ ಆಯಿತು. ಆದಾಗ ಅವರು ನಮ್ಮ ಮಾವ ಅವರ ತಮ್ಮನ ಮಕ್ಕಳೇ ಈ ಒಂದು ಪ್ರಕರಣ ಮಾಡಿದ್ದು. ಈಗ ಇದು ಆವಾಗ ಅವ್ರದ್ದೆಲ್ಲ ಕೋರ್ಟ್ ನಡೆದು ಎಲ್ಲ ಆದಮೇಲೆ ಕೋರ್ಟ್ಗೆ ನಮ್ಮ ಮತ್ತೆ ಬರೋ ಸ್ಟೇಜಲ್ಲಿ ಇರಲಿಲ್ಲ. ಕೋಮದಲ್ಲಿದ್ದರು 2.5 ತಿಂಗಳು. ಸೊ ನಾನೇ ಕೋರ್ಟ್ ಅಟೆಂಡ್ ಮಾಡಿದೆ. ಹಾಗಾಗಿ ಅವ್ರಿಗೆ ಕನ್ವೆನ್ಷನ್ ಆಯಿತು. ಅವಾಗ ಆದಂಥ ಸಂದರ್ಭದಲ್ಲಿ ನಮ್ಮ ಮಾವ ಒಂದು ಮಾತು ಹೇಳಿದ್ರು ಅವ್ರಿಗೆ, ಹೀಗೆ ಈ ಥರ ಶಿಕ್ಷೆ ಆಯಿತು ಅಂತ ಅಂದ್ಬಿಟ್ಟು. ಅವ್ರ ತಂದೆಗೆ ಕ್ಯಾನ್ಸರ್ ಆಗಿತ್ತು. ಯಾರ ತಂದೆಗೆ ಅವರು ಆಸಿಡ್ ಹಾಕಿದ್ರಲ್ಲ ಅವ್ರ ತಂದೆಗೆ ಕ್ಯಾನ್ಸರ್ ಆಗಿತ್ತು, ಅಂದರೆ ದೇವೇಗೌಡರು ತಮ್ಮನಿಗೆ. ಆವಾಗ ಇಲ್ಲಿ ಗೌಡ್ರು ಒಂದು ಕಡೆ ಹೆಂಡತಿ ಕಡೆನೂ ವಾಲಕ್ಕಾಗ್ದಾನೆ, ಮಕ್ಳ ಕಡೆ ತಮ್ಮನ ಕಡೆನೂ ಹೇಳೋಕ್ಕಾಗ್ದಾನೆ ಸ್ವಲ್ಪ ತೊಡಲಾಡ್ತಲ್ಲಿ ಪತ್ನಿ ಹತ್ರ ಹೇಳ್ಕೊಂಡ್ರು. ಆಗ ಅಮ್ಮ, ಹೋಲಿ ಬಿಡಿ, ಅದನ್ನು ಕ್ಷಮಿಸ್ಬಿಡಿ, ಏನು ಬೇಡ, 1-2 ವರ್ಷ ಇರಿಸ್ಬಿಟ್ಟು ಕಳಿಸ್ಬಿಡಿ, ಅದೇನು ಬೇಡ ಅಂತ ಒಂದೇ ಮಾತಲ್ಲಿ ನಮ್ಮತ್ತೆ ಅವ್ರನ್ನ ಕ್ಷಮಿಸ್ಬಿಟ್ರು. ಅಷ್ಟು ದೊಡ್ಡ ಗುಣ. ಯಾರೇ ಆಗಿದ್ರು ಹೆಣ್ಮಕ್ಳು ಅಂದರೆ ಆ ಥರ ಮಾಡಿದವ್ರನ್ನ ಅಷ್ಟು ಸುಲಭವಾಗಿ ಮನಸ್ಸಿನಲ್ಲಿ ಇಟ್ಕೊಂಡು ಇದು ಮಾಡ್ತಾರೆ. ನಮ್ಮತ್ತೆ ಪಾಪ 1-6 ತಿಂಗಳಲ್ಲೇ ಅವ್ರನ್ನ ಕ್ಷಮಿಸ್ಬಿಟ್ಟು ಬಿಟ್ಬಿಡಿ, ಏನು ಬೇಡ ಅಂತ ಹೇಳಿ. ಅದಾದಮೇಲೆ ಅದು ಮಾಡಿ ಕೊನೆಗೆ ಅವ್ರಿಗೆ 5 ವರ್ಷನೋ 8 ವರ್ಷನೋ ಆಯಿತು. ಅದರಲ್ಲೂ ಕೂಡ ನಮ್ಮ ಮಾವ ಮತ್ತೆ ಕಡಿಮೆ ಮಾಡಿಸಿ ಅವ್ರನ್ನ. ಪ್ರತಿಯೊಬ್ಬ ರಾಜಕಾರಣಿ